ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಕೋಲಾಹಲ ಶುರುವಾಗಿದೆ. ಇದನ್ನ ಒಂದು ರೀತಿ ಕೋಲಾಹಲ ಅನ್ಬೇಕಾ, ಇದನ್ನ ಶಾಂತವಾಗಿ ತೆಗೆದುಕೊಳ್ಬೇಕಾ ಅನ್ನೋದನ್ನ ರಾಜ್ಯದ ಜನ, ಪ್ರಜ್ಞಾವಂತ ಜನ ನಿರ್ಧಾರ ಮಾಡಬೇಕು. ಈಗ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈ ಹಿಂದೆ ಬಿಜೆಪಿ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸ್ಕೊಂಡು ಹೋಗೋ ಹಾಗಿಲ್ಲ ಅಂತೇಳಿ ನಿಷೇಧ ಹೇರಿತ್ತು. ಇದೀಗ ಆ ನಿಷೇಧವನ್ನ ತೆರವುಗೊಳಿಸಿರುವಂತಹ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸ್ಕೊಂಡು ಹೋಗಬಹುದು ಅಂತ ಹೇಳಿ ತನ್ನ ಆದೇಶವನ್ನ ಪ್ರಕಟಿಸಿದೆ. ಸ್ನೇಹಿತರೆ, ಮೊದಲನೇದಾಗಿ ಇದನ್ನ ಒಂದು ಸ್ಪಷ್ಟನೆಯನ್ನ ನಾನು ಕೊಡ್ತೇನೆ. ಈ ಹಿಂದೆ ಬಿಜೆಪಿ ಸರ್ಕಾರ ಈ ಹಿಜಾಬ್ ನಿಷೇಧ ಮಾಡಿತ್ತಲ್ಲ, ಅದೊಂದು ರಾಜಕೀಯ ಪ್ರೇರಿತವಾದಂತ ನಿರ್ಧಾರ ಆಗಿತ್ತು. ಬಿಜೆಪಿಯ ನಿರ್ಧಾರ ಏನಾಗಿತ್ತು ಅಂತಂದ್ರೆ, ಹಿಜಾಬ್ ಅನ್ನ ಏನು ಈ ರೀತಿ ನಿಷೇಧ ಹೇರಿದ್ರೆ ರೊಚ್ಚಿಗೆದ್ದಂತ ಮುಸ್ಲಿಂ ಸಮುದಾಯ ಓಟನ್ನ ಹಾಕುವ ಸಂದರ್ಭದಲ್ಲಿ ಅದು ಸ್ಪ್ಲಿಟ್ ಆಗತ್ತೆ, ಅದು ಬೇರೆ ಏನೋ ಒಂದು ರೀತಿ ನಮಗೆ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಲಾಭ ಆಗತ್ತೆ ಅಂತೇಳಿ ಬೊಮ್ಮಾಯಿ ಸರ್ಕಾರ ಅದನ್ನ ಆ ರೀತಿ ಮಾಡಿತ್ತು. ಜೊತೆಗೆ ಇನ್ನೊಂದು ಉದ್ದೇಶ ಏನಂದ್ರೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವ ಉದ್ದೇಶವೂ ಕೂಡ ಅಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ, ವಾಗ್ವಾದಗಳು, ಗಲಾಟೆಗಳು ಇದೆಲ್ಲ ನಡೀತು. ವಿದ್ಯಾರ್ಥಿ ಸಮೂಹಗಳಲ್ಲಿ ಒಂದು ರೀತಿ ಗೊಂದಲ, ಪರಸ್ಪರ ದ್ವೇಷವನ್ನ, ಅಸಹನೆ ಹುಟ್ಟಿಸುವ ಕೆಲಸವನ್ನ ಅಂದಿನ ಸರ್ಕಾರ ಮಾಡಿ ಇದೀಗ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಏನು ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ನಿಷೇಧವನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿ. ಯಾವಾಗ ಮುಸ್ಲಿಂ ಸಮುದಾಯ ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಮೇ 16ಕ್ಕೆ ಅಂತ ಹೇಳ್ತೋ, ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ನಂತರ ಮೊದಲ ಕ್ಯಾಬಿನೆಟ್ ನಲ್ಲೇ ಇದನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಇನ್ನೇನ್ ಚುನಾವಣೆ 2 ವರ್ಷ ಇದೆ, ಅಧಿಕಾರಕ್ಕೆ ಬಂದ 3 ವರ್ಷಗಳ ನಂತರ ಈ ನಿಷೇಧಕ್ಕೆ ತೆರವುಗೊಳಿಸಿದೆ. ತಡವಾಗಿ ಆದರೂ ಈ ಒಂದು ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತಿಸಬೇಕಾಗಿದೆ. ಇದೊಂದು ಒಳ್ಳೆಯ ಸ್ವಾಗತಾರ್ಹ ನಿರ್ಧಾರ ಅಂತ ಹೇಳಬೇಕು. ಇದು ಕೂಡ ಒಂದು ರೀತಿಯ ರಾಜಕೀಯ ಪ್ರೇರಿತ, ಅಂದ್ರೆ ತಮ್ಮ ಪಕ್ಷಕ್ಕೆ ಲಾಭವಾಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಾಡಿದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಈಗ ಹಿಜಾಬ್ ನಿಷೇಧಕ್ಕೆ ತೆರವುಗೊಳಿಸಿರುವಂತಹ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಈ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಏನು ಶಾಲೆಗೆ ಹಿಜಾಬ್ ಅನ್ನ ಹಾಕೊಂಡ್ ಬರ್ಬೋದು, ಆ ಬಟ್ಟೆಯನ್ನು ಹಾಕೊಂಡ್ ಬರ್ಬೋದು. ಆಮೇಲೆ ಅದ್ರ ಜೊತೆಗೆ ಹಿಂದೂಗಳು ಕೂಡ ಜನಿವಾರವನ್ನ, ಶಿವದಾರವನ್ನ, ಉಡುದಾರವನ್ನ ಹಾಕೊಂಡ್ ಬರ್ಬೋದು, ಮತ್ತೆ ಕೆಲವು ಪೇಟಗಳು ಕೂಡ ಹಾಕೊಂಡ್ ಬರ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ಅದು ಪ್ರಾಕ್ಟೀಸ್ ಅಲ್ಲಿ ಇರಬೇಕು ಅಂತ, ಅಂದ್ರೆ ಸಡನ್ ಆಗಿ ಹುಟ್ಕೋಬಾರ್ದು. ನಿಮ್ಮ ಈ ಧಾರ್ಮಿಕ ಆಚರಣೆ ಸಂಬಂಧಪಟ್ಟ ಹಾಗೆ ಈಗ ಸಡನ್ ಆಗಿ ಯಾವ್ದೋ ಒಂದು ಹುಟ್ಕೊಂಡ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದ್ರೆ, ಕೇಸರಿ ಶಾಲನ್ನ ಹಾಕೊಂಡ್ ಬರೋದಕ್ಕೆ ಅವಕಾಶ ಇಲ್ಲ ಅಂತ. ಇದು ಕೂಡ ಒಂದು ರೀತಿ ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈಗ ಇದನ್ನ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರವನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಪಕ್ಷಗಳು ಇದನ್ನ ಒಂದು ರೀತಿಯ ರಾಜ್ಯದಲ್ಲಿ ಕಿಚ್ಚು ಹಚ್ಚೋದಿಕ್ಕೆ, ಮತ್ತೆ ಕೋಮು ಜಗಳಗಳು, ಕೋಮದ್ವೇಷ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಮೊದಲನೇದಾಗಿ ನಾನು ಒಂದು ಗಂಭೀರವಾಗಿ ಮತ್ತು ಏನು ವಿವೇಕಯುತವಾಗಿ ನಾವು ಹೇಳೋದು, ಚರ್ಚೆ ಮಾಡೋದೇನು ಅಂದ್ರೆ, ಅಂತಿಮವಾಗಿ ಹಿಂದೂ ಧರ್ಮದವರಿಗೆ ಆಗ್ಲಿ, ಮುಸ್ಲಿಂ ಧರ್ಮದವರಿಗೆ ಆಗ್ಲಿ, ಈ ಧಾರ್ಮಿಕ ಸಂಕೇತಗಳು ಮತ್ತೆ ಧಾರ್ಮಿಕ ವಿಚಾರಕ್ಕೆ, ಆಚರಣೆಗೆ ಸಂಬಂಧಪಟ್ಟ ವಸ್ತ್ರಗಳನ್ನ ಹಾಕೊಳ್ಳೋದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಯಾವುದು ಮುಖ್ಯ ಆಗ್ಬೇಕು ಅಂದ್ರೆ ಶಿಕ್ಷಣ ಮುಖ್ಯ ಆಗ್ಬೇಕು. ಏನೇ ಕಷ್ಟ ಬರಲಿ, ಯಾವುದೇ ರೀತಿಯ ಒತ್ತಡವನ್ನ ಹೇರ್ಲಿ, ಶಿಕ್ಷಣಕ್ಕೆ ತೊಂದರೆ ಕೊಡುವಂತ ಯಾವುದೇ ವ್ಯವಸ್ಥೆಗಳು ಬರಲಿ, ಅದೆಲ್ಲವನ್ನೂ ಕೂಡ ನಾನು ಕೇರ್ ಮಾಡದೆ, ಅದ್ಯಾವುದಕ್ಕೂ ಬಗ್ಗದೆ, ನನ್ನ ಮಕ್ಕಳಿಗೆ ನಾನು ಶಿಕ್ಷಣವನ್ನ ನಿಲ್ಲಿಸದೆ, ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಭಾವಕ್ಕೆ ಒಳಗಾಗದೆ ನಾನು ಶಿಕ್ಷಣವನ್ನ ಕೊಡಿಸಿಯೇ ತೀರುತ್ತೇನೆ ಅನ್ನುವಂತಹ ಪ್ರಬುದ್ಧ ವಿವೇಚನೆ ಕರ್ನಾಟಕದಲ್ಲಿರುವ ಎಲ್ಲ ಜಾತಿಯ, ಎಲ್ಲ ಧರ್ಮದ ಪೋಷಕರಿಗೆ ಬರಬೇಕು. ಸ್ನೇಹಿತರೆ, ನಮಗೆ ಮುಖ್ಯ ಆಗ್ಬೇಕಾಗಿರೋದು ಶಿಕ್ಷಣ. ಹಾಗೆ ನೋಡಿದ್ರೆ ಶಿಕ್ಷಣದಿಂದ ತುಂಬಾ ದೂರ ಉಳಿದಿದ್ದಂತ, ಅದರಲ್ಲೂ ಮುಸ್ಲಿಂ ಸಮುದಾಯದ ಮಹಿಳೆಯರು, ಹೆಣ್ಣು ಮಕ್ಕಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ತುಂಬಾ ದೂರ ಉಳಿದಿದ್ದು, ಇವತ್ತು ಅವರು ಶಿಕ್ಷಣದೆಡೆಗೆ ಮತ್ತು ಉದ್ಯೋಗದ ಎಡೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗಮನೀಯವಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಅದನ್ನು ಅತ್ಯಂತ ಒಂದು ಖುಷಿಯ ವಿಚಾರ ಮತ್ತು ಅದನ್ನು ನಾವು ಸ್ವಾಗತಿಸಬೇಕು. ಧಾರ್ಮಿಕ ಕಾರಣಗಳಿಗೋಸ್ಕರ, ಧರ್ಮದ ಆಚರಣೆಗಳಿಗೋಸ್ಕರ ಯಾವುದೇ ಹೆಣ್ಣು ಮಗಳು ಹೊಸ್ತಿಲನ್ನ ದಾಟದೆ ಒಳಗೆ ಉಳಿಯಬಾರದು. ಆ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಫೆಮಿನಿಸ್ಟ್, ಅವರು ಒಬ್ಬ ತಾಯಿ ಹೃದಯ. ಹೆಣ್ಣು ಮಕ್ಕಳನ್ನ
ಈ ಸಂಪ್ರದಾಯ ವ್ಯವಸ್ಥೆ, ಪುರೋಹಿತಶಾಹಿ ವ್ಯವಸ್ಥೆ ಅವಳಿಗೆ ಎಷ್ಟೊಂದು ನಿರ್ಬಂಧಗಳನ್ನು ಹೇರಿ, ಅವಳಿಗೆ ಸಿಗಬೇಕಾದ ಹಕ್ಕುಗಳನ್ನು ಕಸಿದುಕೊಂಡಿತ್ತು, ಅವಳಿಗೆ ಸಿಗಬೇಕಾದ ಶಿಕ್ಷಣವನ್ನು ಕಸಿದುಕೊಂಡಿತ್ತು, ಅವಳಿಗೆ ಸಿಗಬೇಕಾದ ಗೌರವ ಮತ್ತು ಘನತೆಯನ್ನ ಕಸಿದುಕೊಂಡಿತ್ತು. ಅದೆಲ್ಲವನ್ನ ಕೊಟ್ಟಿದ್ದು ಯಾರು ಅಂದ್ರೆ ನಿಜದ ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳಿಗೆ ಒಂದು ಘನತೆಯ ಬದುಕನ್ನ ಕೊಟ್ಟರು. ಈಗ ನಮಗೆ ನಮ್ಮ ಶಿಕ್ಷಣಕ್ಕೆ ಹಿಜಾಬ್ ತೊಂದರೆ ಕೊಡುತ್ತೆ ಅಥವಾ ಹಿಜಾಬ್ ವಿಚಾರ, ನಮ್ಮ ಶಿಕ್ಷಣಕ್ಕೆ ಕೇಸರಿ ಶಾಲು, ಇನ್ಯಾವುದೋ ಧಾರ್ಮಿಕ ಸಂಕೇತಗಳು ಅಡ್ಡಿಪಡಿಸ್ತವೆ ಅಂತ ಅನ್ನೋದಾದ್ರೆ ಅದರಿಂದ ನಾವು ಪ್ರಭಾವಕ್ಕೆ ಒಳಗಾಗಿ ಶಿಕ್ಷಣದಿಂದ ದೂರ ಉಳಿಯಬಾರದು. ನಿಮಗೆ ನಿಮ್ಮ ವಸ್ತ್ರ ಸಂಹಿತೆ ಇಂಪಾರ್ಟೆಂಟಾ, ನಿಮ್ಮ ಧಾರ್ಮಿಕ ಆಚರಣೆಗಳು ಇಂಪಾರ್ಟೆಂಟಾ, ಶಿಕ್ಷಣ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಇಲ್ಲ, ನಮಗೆ ಮೊದಲು ಶಿಕ್ಷಣ ಇಂಪಾರ್ಟೆಂಟು ಅಂತಾನೆ ಹೇಳಬೇಕು. ಅಂಥದ್ದೊಂದು ವಿವೇಚನೆಯನ್ನ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಪೋಷಕರು ಒಳಗೊಂಡು ಅಳವಡಿಸಿಕೊಂಡು ತಮ್ಮ ಮಕ್ಕಳಿಗೆ ಹೇಳಬೇಕು. ನೀನು ಶಿಕ್ಷಣವನ್ನ ಪಡೆದರೆ ಸಮಾಜದಲ್ಲಿ ಒಂದು ಸ್ವಾವಲಂಬಿ ಆಗ್ತೀಯಾ, ಒಂದು ಘನತೆಯ ಬದುಕನ್ನ ಬಾಳ್ತೀಯಾ, ನಿನಗೆ ಜಗತ್ತು ಅರ್ಥ ಆಗತ್ತೆ, ನಿನಗೆ ಮಾನವೀಯತೆ ದಕ್ಕತ್ತೆ ಅನ್ನುವ ವಿಚಾರಗಳನ್ನ ಹೇಳಿದಾಗ ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ತಾರೆ. ಈಗ ಪ್ರಶ್ನೆ ಬರೋದು, ಕೇಸರಿ ಶಾಲೆಗೂ ಅವಕಾಶ ಕೊಡಬೇಕು ಅಂತೇಳಿ ಬಿಜೆಪಿಗರು ಹೇಳ್ತಿದ್ದಾರೆ. ನನ್ಗೆ ಅರ್ಥ ಆಗ್ತಾ ಇದೆ. ನೋಡಿ, ಈ ಪ್ರಾಕ್ಟೀಸ್ ಅಲ್ಲಿ ಕೇಸರಿ ಶಾಲು ಇತ್ತ. ಈಗ ನಾನು ಮೊದಲೇ ಹೇಳಿದ್ದೀನಿ, ಅಲ್ಟಿಮೇಟ್ ಆಗಿ ಶಿಕ್ಷಣ ಇಂಪಾರ್ಟೆಂಟ್. ನಮ್ಗೆ ಹಿಜಾಬ್ ಅಂತ ಕೇಳಿದ್ರೆ, ನೀವು ಶಾಲು ಅಂತ ಕೇಳಿದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ಅಂತಂದ್ರೆ ಶಿಕ್ಷಣನೇ ಇಂಪಾರ್ಟೆಂಟ್ ಅಂತ ಎಲ್ಲಾ ಪೋಷಕರು ಹೇಳಬೇಕು, ನಾವು ಹೇಳಬೇಕು, ನೀವು ಹೇಳಬೇಕು. ಈಗ ಇದನ್ನ ರಾಜ್ಯದಲ್ಲಿ ಮಕ್ಕಳ ಮನಸ್ಸಲ್ಲಿ ಈ ಕೋಮು ದ್ವೇಷವನ್ನ ಯಾವ ರೀತಿ ಹರಡೋದಕ್ಕೆ ಎಲ್ಲಾ ಟೈಮಲ್ಲೂ ಹಪಾಪಿಸ್ತಾರೆ ಅಂತ ನೋಡಿದ್ರೆ, ಈಗ ನೀವು ಕೇಸರಿ ಶಾಲೆಗೂ ಅವಕಾಶ ಕೊಡಿ. ನಾನು ಕೇಳೋದು, ಈಗ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಮೊದಲಿಂದಲೂ ಕೂಡ ಈ ಹಿಜಾಬ್ ಅನ್ನ ಒಂದು ಧಾರ್ಮಿಕ ಸಂಕೇತವಾಗಿ ಅದನ್ನು ಧರಿಸ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಹಾಕೊಂಡು ಬರ್ತಾ ಇಲ್ಲ ಅವರು. ನಿನ್ನೆ ಮೊನ್ನೆ ಏನೋ ಅವ್ರು ಹಾಕೊಂಡ್ ಬರ್ಬೇಕು ಅಂತ ಅನಿಸ್ತಾನೂ ಇಲ್ಲ. ಅವರು ಮೊದಲಿನಿಂದಲೂ ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅದೊಂದು ಅವರಿಗೆ ಒಂದು ರೀತಿಯ ನಿತ್ಯದ ಬದುಕಾಗಿದೆ. ಅದನ್ನ ಸಹಿಸಿಕೊಳ್ಳುವ ಮನಸ್ಥಿತಿಯನ್ನ ನಮ್ಮ ವ್ಯವಸ್ಥೆ ಕೊಟ್ಟಿಲ್ಲ ಅಂತ ಅಂದ್ರೆ, ಸಂವಿಧಾನ ಹೇಳೋದು ಅದನ್ನೇ, ಏನು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸಹಿಷ್ಣುತೆ. ಅವರು ನಿಮ್ಗೆ ಹಿಜಾಬ್ ಅನ್ನ ಹಾಕೊಂಡು ಶಾಲೆಗೋ ಕಾಲೇಜಿಗೂ ಬಂದ್ರೆ ನಿಮಗೆ ಯಾಕ್ರಿ ಕೆಂಗಣ್ಣು? ನಿಮಗೇನಾದ್ರೂ ತೊಂದರೆ ಆಗ್ತಾ ಇದೆಯಾ? ಅವ್ರಿಗೆ ಅದು ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ, ಅವ್ರಿಗೆ ಅದೊಂದು ಧಾರ್ಮಿಕ ಆಚರಣೆಯ ಭಾಗವಾಗಿ, ಅಸ್ಮಿತೆಯ ಭಾಗವಾಗಿ ಅದು ಮೊದಲಿಂದಲೂ ಪ್ರಭಾವಿತವಾಗಿ ಬರ್ತಾ ಇದೆ. ನಾಳೆ ಅದೇ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರು ನಾಳೆ ನನಗೆ ಮುಸ್ಲಿಂ ಬೇಡ ಅಂತ ಹೇಳೋದಕ್ಕೂ ಅವರಿಗೆ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಮುಸ್ಲಿಂ ಸಮುದಾಯದ ಪೋಷಕರು ಮತ್ತು ಗಂಡು ಮಕ್ಕಳು ಕೊಡಬೇಕು. ಅದು ಅವರ ಆಯ್ಕೆಯ ವಿಚಾರ. ಆದ್ರೆ ಇಲ್ಲಿ ನಮ್ಮ ಈ ಏನು ಹಿಂದೂ ಧರ್ಮದ ಗಂಡು ಮಕ್ಕಳು ಅಥವಾ ಈ ರಾಜಕಾರಣಿಗಳ ದ್ವೇಷದ ಕಾರಣಕ್ಕೋಸ್ಕರ ಅವರು ಹಿಜಾಬನ್ನ ಧರಿಸ್ಕೊಂಡು ಬರ್ತಾ ಇದಾರೆ, ಯಾಕೆ ಧರಿಸ್ಕೊಂಡ್ ಬರ್ಬೇಕು, ನಾನು ಕೇಸರಿ ಶಾಲೆ ಹಾಕೊಂಡ್ ಬರ್ತೀನಿ ಅಂತಂದ್ರೆ ಇವರು ಈ ಮಕ್ಕಳಲ್ಲಿ, ಈ ವಿದ್ಯಾರ್ಥಿಗಳಲ್ಲಿ ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ. ಆಯ್ತಪ್ಪ, ನೀನು ಕೇಸರಿ ಶಾಲನ್ನ ಮೊದಲಿಂದಲೂ ಹಾಕೊಂಡ್ ಬರ್ತಾ ಇದೆಯಾ ಶಾಲೆಗೆ? ಇಲ್ಲ ತಾನೆ. ನಾಳೆ ಅವರು ಅದನ್ನ ಬಿಡ್ಬೋದು, ಹಿಜಾಬನ್ನ ಬಿಡಬೇಕು ಅಂತ ಅನ್ಸರೆ ಬಿಡ್ಬೋದು. ಆದ್ರೆ ನಾನು ಈಗ ಸಡನ್ ಆಗಿ ಹಾಕೊಂಡ್ ಬರ್ತೀನಿ, ಹಾಕೊಂಡ್ ಬಂದ್ರೆ ಸುಮ್ನೆ ಹಾಕೊಂಡ್ ಬರ್ತೀಯಾ? ಅದನ್ನ ಕೆರಳಿಸುವ ರೀತಿಯಲ್ಲಿ ನಾವು ನೋಡಿದೀವಲ್ಲ, ಕರ್ನಾಟಕದಲ್ಲಿ ನೋಡಿದ್ವಲ್ಲ, ಹಿಜಾಬ್ ಮತ್ತು ಈ ಕೇಸರಿ ಶಾಲಿನ ವಿಚಾರಕ್ಕೆ ಶಾಲಾ ಕಾಲೇಜುಗಳು ಒಂದು ರೀತಿಯ ಕೋಮು ದೊಳ್ಳರಿಯ ಕೇಂದ್ರಗಳಾಗ್ಬಿಟ್ವಲ್ಲ. ಮಕ್ಕಳ ಮನಸ್ಸಲ್ಲಿ ಇವರು ದ್ವೇಷವನ್ನ ಬಿತ್ತಿ ಗಲಾಟೆಗಳು ಮಾಡ್ಕೊಳ್ಳೋ ಲೆವೆಲಿಗೆ ತಂದ್ಬಿಟ್ರಲ್ಲ. ಬಹಳ ನೋವಾಗುತ್ತೆ. ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಇವರು ಯಾವ ಹಂತಕ್ಕೆ ಕೊಂಡೊಯ್ತಾ ಇದ್ದಾರೆ ಅಂತ. ಇವ್ರು ನಮ್ಮ ದೇಶಕ್ಕೆ ಇವ್ರಿಗೇನಾದ್ರೂ ಭವಿಷ್ಯ ಇದೆಯಾ? ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಭವಿಷ್ಯ ಇದೆಯಾ ಇಂಥ ವಿಷಕ್ರಿಮಿಗಳಿಂದ, ಇಂಥ ವಿಷಕ್ರಿಮಿ ರಾಜಕಾರಣಿಗಳಿಂದ ಅಂತ ಬೇಸರ ಆಗತ್ತೆ. ನೀವು ಇವತ್ತು ಮಕ್ಕಳಿಗೆ ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಿನ್ನ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು, ಒಳ್ಳೆಯ ಹುದ್ದೆಯನ್ನ ಪಡಿಬೇಕು, ಸಮಾಜದಲ್ಲಿ ಘನತೆಯಿಂದ ಬಾಳ್ಬೇಕು, ಆ ಮೂಲಕ ಆ ಹುದ್ದೆ ನಿನಗೆ ಗೌರವ ಅಲ್ಲದೆ ಸಮಾಜದ ಸೇವೆಗೆ ವಿನಿಯೋಗ ಆಗ್ಬೇಕು ಅಂತೇಳಿ ನೀವು ಮಕ್ಕಳನ್ನ ಪ್ರೇರೇಪಿಸ್ಬೇಕು. ಇಲ್ಲ, ನೀನು ಕೇಸರಿ ಶಾಲೆ ಹಾಕೊಂಡು ಹೋಗು, ನೀನು ಜೊತೆಗೆ ಒಂದು ಕೈಯಲ್ಲಿ ಒಂದು ತ್ರಿಶೂಲ ಇಟ್ಕೋ, ಯಾರಾದ್ರೂ ಬಂದ್ರೆ ಚುಚ್ಚು ಬಿಡು, ಬಾಂಬ್ ಇಟ್ಕೋ. ಏನ್ರಿ ಇದು? ವಿದ್ಯಾರ್ಥಿಗಳ ಕೈಯಲ್ಲಿ ನೀವು ಪಠ್ಯ ಪುಸ್ತಕ, ಸಂವಿಧಾನ ಕೊಡಿ. ಇವತ್ತು ಮಕ್ಕಳಿಗೆ ಸಂವಿಧಾನವೇ ಅರ್ಥ ಆಗ್ತಾ ಇಲ್ಲ. ಕಡ್ಡಾಯವಾಗಿ ಸಂವಿಧಾನವನ್ನ ಓದಲೇಬೇಕು. ಅವರು ಭಗವದ್ಗೀತೆ ಓದದಿದ್ದರೂ ಪರವಾಗಿಲ್ಲ, ಕುರಾನನ್ನ ಓದದಿದ್ದರೂ ಪರವಾಗಿಲ್ಲ, ಅಥವಾ ಇನ್ನೊಂದು ಯಾವುದೋ ರಾಮಾಯಣ ಮಹಾಭಾರತ ಓದದಿದ್ದರೂ ಪರವಾಗಿಲ್ಲ. ಆಮೇಲೆ ಓದ್ಲಿ, ತೊಂದರೆ ಇಲ್ಲ, ಆಮೇಲೆ ಓದಲಿ, ಸಂವಿಧಾನದಲ್ಲಿ ಅವಕಾಶ ಇದೆ, ಎಲ್ಲಾ ಧರ್ಮದ ಆಚರಣೆಗಳನ್ನ ಮಾಡ್ಲಿ. ಆದ್ರೆ ಮುಖ್ಯವಾಗಿ ಸಂವಿಧಾನವನ್ನು ಅವರು ಓದಲೇಬೇಕು. ಯಾಕೆಂದ್ರೆ ಸಂವಿಧಾನ ಜೀವಪರತೆ ಇದೆ, ಅದು ಮಾನವೀಯತೆ ಹೇಳ್ಕೊಟ್ಟಿದೆ, ಸಹಬಾಳ್ಯವನ್ನ ಹೇಳ್ಕೊಟ್ಟಿದೆ, ಮನುಷ್ಯತ್ವವನ್ನ ಹೇಳ್ಕೊಟ್ಟಿದೆ.
ನನ್ನ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ನೀವು ಈ ರಾಜಕಾರಣಿಗಳ ಆಮೇಲೆ ಕೋಮು ದ್ವೇಷವನ್ನ ಬಿಂಬಿಸುವ ನಿಮ್ಮ ಕೆಲವು ಪೋಷಕರ ಮಾತುಗಳನ್ನ ಕೇಳಿ ಹಾಳಾಗಬೇಡಿ. ನೀವು ಸುಮ್ಮನೆ ಯೋಚನೆ ಮಾಡಿ. ಎಲ್ಲ ರಾಜಕಾರಣಿಗಳು, ಕಾಂಗ್ರೆಸ್, ಬಿಜೆಪಿ, JDS, ಇವ್ರು ಹೇಳ್ತಾರಲ್ಲ, ಧರ್ಮ ಯುದ್ಧ ಮಾಡ್ತೇವೆ, ನಾವು ಧರ್ಮ ಯುದ್ಧಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ರಕ್ತ ಹರಿಸ್ತೇವೆ ಅಂತ ಹೇಳ್ತಾರಲ್ಲ. ನೀವು ಸುಮ್ಮನೆ ಅವರ ಮಕ್ಕಳನ್ನ ನೋಡಿ. ಅವರ ಮಕ್ಕಳು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ, ಅತ್ಯಾಧುನಿಕವಾದಂತಹ ಸೌಲಭ್ಯಗಳೊಂದಿಗೆ, ಅತ್ಯಾಧುನಿಕ ಅಂದ್ರೆ ಉತ್ಕೃಷ್ಟವಾದ ಶಿಕ್ಷಣವನ್ನ ಪಡೆದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ನಿಮ್ಗೆ ಹೇಳ್ತಾರೆ, ನೀವು ಕೇಸರಿ ಶಾಲ್ ಹಾಕೋ ಅಥವಾ ನೀಲಿ ಶಾಲ್ ಹಾಕೋ ಅಥವಾ ಕಪ್ಪನ್ ಶಾಲ್ ಹಾಕೋ, ಇನ್ಯಾವುದೋ ಹಿಜಾಬ್ ಹಾಕೋ, ಅಲ್ಲೋಗಿ ಗಲಾಟೆ ಮಾಡು ಅಂತ ಹೇಳ್ತಾರೆ. ಹೇಳಿ ನಿಮ್ಮ ಮೇಲೆ FIR ಆಗೋದು ನೋಡ್ಕೊಳ್ತಾರೆ. ನೀವು ಕೋರ್ಟು ಕೇಸು ಅಂತ ಅಲಿಬೇಕಾಗತ್ತೆ. ಇವ್ರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅಥವಾ ರಾಜ್ಯದಲ್ಲೇ ಒಳ್ಳೊಳ್ಳೆಯ ಹುದ್ದೆಗಳನ್ನ ಪಡೆದುಕೊಂಡು ಆರಾಮಾಗಿ ಸುಖವಾಗಿ ಬಾಳ್ತಾರೆ. ನೀವು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬಕ್ಕೆ ನರಕ ಆಗಿ ಪರಿಣಮಿಸ್ತೀರಿ. ಯಾವುದು ಇಂಪಾರ್ಟೆಂಟು? ಇವತ್ತು ಶಾಲಾ ಕಾಲೇಜುಗಳು ಶಿಕ್ಷಣವನ್ನ ಅನ್ವೇಷಣಾತ್ಮಕವಾಗಿ ಒಳ್ಳೆಯ ಜ್ಞಾನವನ್ನ ಪಡೆಯುವ ಕೇಂದ್ರಗಳಾಗಬೇಕಾಗಿತ್ತು. ಇವತ್ತು ಇವ್ರು ಹೇಳ್ತಿರೋದೇನು, ಜಗಳ ಮಾಡು, ಗಲಾಟೆ ಮಾಡು, ಬೆಂಕಿ ಹಚ್ಚು ಅಂತ. ನೀವು ಸುಮ್ಮನೆ ಸ್ಟಡಿ ಮಾಡಿ. ಇವರ ಮಕ್ಕಳು ಯಾರಾದ್ರೂ ಗಲಭೆಗಳಿಗೆ ಬರ್ತಾರಾ? ಇವ್ರ ಮಕ್ಕಳು ಯಾರಾದ್ರೂ ಶಾಲೆಗಳಿಗೆ ಕೇಸರಿ ಶಾಲೆ ಹಾಕೊಂಡು ಹೋಗ್ತಾರಾ? ಇವ್ರ ಮಕ್ಕಳು ಹೋಗ್ಬೇಕು ಹಾಕೊಂಡು. ಆಮೇಲೆ ಇವರೇ ಸ್ವತಃ ಕೇಸರಿ ಶಾಲೆ ಹಾಕೊಂಡು ಪ್ರತಿದಿನವೂ ಇರ್ತಾರಾ? ನಾನು ಹೇಳೋದು, ಕೇಸರಿ ಶಾಲೆ ಹಾಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅದು ನಮಗೆ ಏನ್ ಹೇಳ್ಬೇಕಾಗಿದೆ? ನಿನ್ ಕೇಸರಿ ಶಾಲೆ ಆದ್ರೂ ಹಾಕೋ, ಯಾವ ಶಾಲೆ ಆದ್ರೂ ಹಾಕೋ. ನಾವು ಯಾವುದರ ಪರವಾಗಿ ಇರಬೇಕಾಗಿದೆ? ನಮಗೆ ಏನ್ ಬೇಕಾಗಿದೆ? ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ನಿರುದ್ಯೋಗದ ಸಮಸ್ಯೆ ಇದೆ, ಯುವಕರಿಗೆ ಉದ್ಯಮಶೀಲತೆ ಇಲ್ಲ, ದೇಶ ದಿವಾಳಿಯತ್ತ ಹೋಗ್ತಾ ಇದೆ. ಯುವಕರಿಗೆ ನೀವು ಒಳ್ಳೆ ಉದ್ಯೋಗ ಕೊಡಿ, ಯುವಕರಿಗೆ ಒಳ್ಳೆಯ ಸ್ಕಿಲ್ ಓರಿಯೆಂಟೆಡ್ ಆದಂತಹ ಅವರ ಪ್ರತಿಭೆಗೆ ಸೂಕ್ತವಾದಂತಹ ಅವಕಾಶಗಳನ್ನ ಕಲ್ಪಿಸಿ ಅಂತ ಇವತ್ತು ರಾಜಕಾರಣಿಗಳು ಹೇಳೋದನ್ನು ಬಿಟ್ಟು ಏನ್ ಹೇಳ್ತಿದ್ದಾರೆ ಗೊತ್ತಾ? ನೀವು ತ್ರಿಶೂಲ ಹಿಡೀರಿ, ತ್ರಿಶೂಲ ಹಿಡಿದು ಧರ್ಮ ರಕ್ಷಣೆಗೋಸ್ಕರ ನೀವು ಪ್ರಾಣ ಕೊಡಿ. ನೀವು ಸತ್ತೋಗಿ ನಿಮ್ಮ ಕುಟುಂಬ ಬೀದಿಗೆ ಬರುತ್ತೆ. ನಿಮ್ಮ ಕುಟುಂಬ ಬೀದಿಗೆ ಬಂದು ನಿಮ್ಮ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದ್ದ ನೀವು ಸತ್ತು ಅವರು ಒದ್ದಾಡೋದು ನಿಮಗಿಷ್ಟನಾ? ಅಥವಾ ನೀವು ಈ ಯಾವುದೇ ಕೋಮು ಪ್ರಚೋದಿತ ದಾಳಿಗಳಿಗೆ, ನೀವು ಭಾಷಣಗಳಿಗೆ ಒಳಗಾಗದೆ ನೀವು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಗಮನವಿಟ್ಟು ಪ್ರಯತ್ನದಿಂದ ಒಳ್ಳೆಯ ಶಿಕ್ಷಣವನ್ನ ಪಡೆದು ಒಳ್ಳೆಯ ವಿವೇಕವನ್ನ ಪಡೆದು ಸಮಾಜದಲ್ಲಿ ಒಳ್ಳೆಯ ಮಾನವಂತನಾಗಿ ಮಾನವೀಯ ವ್ಯಕ್ತಿಯಾಗಿ ಬಾಳುವುದು ಇಂಪಾರ್ಟೆಂಟಾ? ನಮಗೆ ಇದೇ ಇಂಪಾರ್ಟೆಂಟ್. ಸೆಕೆಂಡ್, ಮಾನವೀಯ ವ್ಯಕ್ತಿಯಾಗಿ ಬಾಳುವುದು ಮತ್ತು ಘನತೆಯಿಂದ ಬಾಳುವುದು, ಸ್ವಾವಲಂಬಿಯಾಗಿ ಬಾಳುವುದು. ಇಲ್ಲ ಅಂದ್ರೆ ಇವರು ಹಿಜಾಬು, ಈ ಶಾಲು ಅಂತೇಳಿ ನಿಮ್ಮನ್ನೆಲ್ಲ ಮ್ಯಾನಿಪುಲೇಟ್ ಮಾಡಿ 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 ಜಗಳ ಹತ್ತಿಸಿ ಇವರು ಅಧಿಕಾರಕ್ಕೆ ಬರೋದು ನೋಡ್ತಾರೆ. ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿರ್ತಾರೆ, ಮತ್ತು ನಾವು ಹಾಳಾಗ್ತೇವೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಸಂವಿಧಾನ ಇರಬೇಕು. ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಮತ್ತು ಓದಬೇಕು. ಆ ಸಂವಿಧಾನ ಏನನ್ನ ಹೇಳುತ್ತೆ ಅನ್ನೋದು ನಿಮ್ಗೆ ಅರ್ಥ ಆದ್ರೆ ಈ ಜಗತ್ತು ಅರ್ಥ ಆಗತ್ತೆ, ಈ ರಾಜಕಾರಣಿಗಳ ಕುಟಿಲ ತಂತ್ರಗಳೂ ಅರ್ಥ ಆಗುತ್ತೆ, ಮತ್ತೆ ನೀವೇನು ಮಾಡಬೇಕಾಗಿದೆ ಅನ್ನೋದು ಕೂಡ ಅವರು ಅದರಲ್ಲಿ ಇದೆ, ಅದು ಹೇಳ್ತಾ ಹೋಗುತ್ತೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.